ಫಸ್ಟ್ ನಮ್ಮ ಸೆಕೆಂಡ್ ಎಡಿಷನ್ ಆಫ್ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ನಾವು ಹೋದ ವರ್ಷ ನಾವು ಶುರು ಮಾಡಿದ್ವಿ ಈ ಕಾರ್ಯಕ್ರಮ. ಸೊ ಬೈ ಏನು ಹೇಳೋದು ಪಬ್ಲಿಕ್ ಡಿಮಾಂಡ್, ಅಪಾರ್ಟ್ಮೆಂಟ್ ಡಿಮಾಂಡ್ ಇಂದ ಈ ವರ್ಷ ಸೆಕೆಂಡ್ ಎಡಿಷನ್ ಮಾಡ್ತಾ ಇದ್ದೀವಿ. ಇದು ಏನಂದ್ರೆ ಇಟ್ಸ್ ಜಸ್ಟ್ ಫೀಲಿಂಗ್ ಆಫ್ ಕಮ್ಯುನಿಟಿ ಮತ್ತೆ ಸ್ಪೋರ್ಟ್ಸ್ ಕಮ್ಯುನಿಟಿನ ಬೆಳೆಸೋದಕ್ಕೆ ಮತ್ತೆ ಫಿಟ್ನೆಸ್ ನ ಬೆಳೆಸೋದಕ್ಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಬಟ್ ಅದು ಹೋಗ್ತಾ ಹೋಗ್ತಾ ಇನ್ನ ಆದಷ್ಟು ಅಪಾರ್ಟ್ಮೆಂಟ್ಸ್ ಸೇರ್ಕೋತಾ ಇದ್ದಾರೆ, ಮತ್ತೆ ಇನ್ನಾದಷ್ಟು ಪಾರ್ಟಿಸಿಪೆಂಟ್ಸ್ ನಮಗೆ ಈ ವರ್ಷ ಆಲ್ಮೋಸ್ಟ್ 1.5 times ಪಾರ್ಟಿಸಿಪೆಂಟ್ಸ್ ನಮಗೆ ರಿಜಿಸ್ಟರ್ ಆಗಿದ್ದಾರೆ. ಸೊ 8 ಗೇಮ್ಸ್ ಇರುತ್ತೆ. ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಸಿಕ್ಕಿರುತ್ತೆ. 8 ಗೇಮ್ಸ್ ಇನ್ 2 ಡಿಫ್ರೆಂಟ್ ವೆನ್ಯೂಸ್. ನಮ್ಮ ಕ್ಷೇತ್ರದಲ್ಲಿ 4 ಇಂಡೋರ್ ಸ್ಟೇಡಿಯಂ ಇದಾವೆ, ಅದರಲ್ಲಿ 2 ಇಂಡೋರ್ ಸ್ಟೇಡಿಯಂ ಅಂಡ್ ಅದರಲ್ಲಿ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟಿನ ಇಂಡೋರ್ ಸ್ಟೇಡಿಯಂ ಇನಾಗ್ಯುರೇಷನ್ ಮತ್ತೆ ಹೊಸದಾಗಿ ಇವಾಗ ಕನ್ಸ್ಟ್ರಕ್ಷನ್ ಆಗಿ ಅದನ್ನ ನಾವು ಬೆಳೆಸ್ಕೊತಾ ಇದ್ದೀವಿ. ಸೊ ಅದರ ಒಂದು ಇನಾಗ್ಯುರೇಷನ್ ಮತ್ತೆ ಸ್ಪೋರ್ಟ್ಸ್ ಹಬ್ಬ ಎರಡೂ ಸೇರಿ ಈ ವೀಕೆಂಡ್ ಕಾರ್ಯಕ್ರಮ ಆಚರಣೆ ಆಗ್ತದೆ. ಸೊ ಕ್ರಿಕೆಟ್, ಬ್ಯಾಡ್ಮಿಂಟನ್, ಟಿಟಿ, ಫುಟ್ಬಾಲ್, ಸ್ವಿಮ್ಮಿಂಗ್, ಬಾಸ್ಕೆಟ್ಬಾಲ್, ಕ್ಯಾರಮ್ ಮತ್ತೆ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಮತ್ತೆ ಆಸಕ್ತಿ ಇರೋರಿಗೆ ಟಗ್ ಆಫ್ ವಾರ್, ಜಸ್ಟ್ ಫ್ರೆಂಡ್ಲಿ ಗೇಮ್ ಆಫ್ ಟಗ್ ಆಫ್ ವಾರ್ ಅಂತ ಇಟ್ಕೊಂಡಿದ್ವಿ. ಸೊ ನಮಗೆ ಆಲ್ಮೋಸ್ಟ್ 2,500 ಪಾರ್ಟಿಸಿಪೆಂಟ್ಸ್ ಅಂದ್ರೆ ರಿಜಿಸ್ಟ್ರೇಷನ್ಸ್ ನಮಗೆ ಬಂದಿದ್ದಾವೆ ಅಂಡ್ ಮೋರ್ ದೆನ್ 220 to 30 ಅಪಾರ್ಟ್ಮೆಂಟ್ಸ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇಂದ. ಇದು ಬರೀ ಬ್ಯಾಟನ್ಪುರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ, ಬ್ಯಾಟನ್ಪುರ ಕ್ಷೇತ್ರದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋ ಬತ್ತಿಯಲ್ಲಿ ಇರೋ ಅಪಾರ್ಟ್ಮೆಂಟ್ಸ್ ಮಾತ್ರ ಇದಕ್ಕೆ ರಿಜಿಸ್ಟ್ರೇಷನ್ ತಗೋತಾ ಇರೋದು. ನಮ್ಮ BBMP ಲಿಮಿಟ್ಸ್ ಮತ್ತೆ ನಮ್ಮ ಜಾಲ ಹೋಗ್ಲಿ ಅಂದ್ರೆ ನಮಗೆ ಒಂದು 10 ಪಂಚಾಯತಿ ಬರ್ತದೆ, ಆ ಲಿಮಿಟ್ಸ್ ಇಂದಾನು ಸುಮಾರು ಅಪಾರ್ಟ್ಮೆಂಟ್ಸ್ ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಸೊ ಫಾರ್ ದ ಏನ್ ಹೇಳೋದು ಗುಡ್ ಸ್ಪಿರಿಟ್ ಆಫ್ ಸ್ಪೋರ್ಟ್ ಮತ್ತೆ ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡಪ್ ಮಾಡೋದಕ್ಕೆ ಮತ್ತೆ ಒಂದು ಫಿಟ್ನೆಸ್ ಗೋಲ್ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಇದಕ್ಕೆ ನಮಗೆ ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಫ್ಕೋರ್ಸ್ ನಮ್ಮ ಶಾಸಕರು ಮತ್ತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಇವತ್ತು ಬಂದಿದ್ದಾರೆ. ಮತ್ತೆ ನಮ್ಮ ಕಾರ್ಯಕರ್ತರು, ನಮ್ಮ ವಾಲಂಟಿಯರ್ ಟೀಮು ಅಂಡ್ ಅದರ ಜೊತೆಗೆ ನಮಗೆ ಹಲವಾರು ಸ್ಪಾನ್ಸರ್ಸ್ ಸಹ ಇದಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ಸುಮಧುರ, ವಜ್ರಂ, RR, ಗಾರ್ಡನ್ ಸಿಟಿ, ಫಾರ್ಮಿಸ್ಟ್ ಗ್ರೂಪ್, EFL, ಆಸ್ಟರ್ ಹಾಸ್ಪಿಟಲ್, ಲಾಯಲ್ ವರ್ಲ್ಡ್ ಮಾರ್ಕೆಟ್, ಬ್ರಿಗೇಡ್ ಮತ್ತೆ ನಮಗೆ ಮೀಡಿಯಾ ಪಾರ್ಟ್ನರ್ಸ್ ಡೆಕ್ಕನ್ ಹೆರಲ್ಡ್ ಮತ್ತೆ TV9. ಸೊ ಇವೆಲ್ಲ ಸೇರಿ ನಮಗೆ ಸಹಾಯ ಕೊಡ್ತಾ ಇರೋದು. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನಮಗೆ ವಿದ್ಯಾರಣ್ಯಪುರ BBMP ಇಂಡೋರ್ ಸ್ಟೇಡಿಯಂ ಅಲ್ಲಿ ಸುಮಾರು ಗೇಮ್ಸ್ ನಡೀತದೆ. ಅಂದ್ರೆ ಆ ಭಾಗದ ಜನ ಸ್ಟಿಲ್ ಸೆಮಿಫೈನಲ್ಸ್ ಅಲ್ಲಿ ಆಡ್ತಾರೆ. ಮತ್ತೆ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಆಚರಣೆ ಆಗಿರೋ ಹೊಸ ಸ್ಟೇಡಿಯಂ ಇನಾಗ್ಯುರೇಷನ್ ಆಗುತ್ತೆ. ಆ ಸ್ಟೇಡಿಯಂ ಅಲ್ಲಿ ನಮಗೆ ಫಸ್ಟ್ ಇಂಡೋರ್ ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, 8 lane ಸ್ವಿಮ್ಮಿಂಗ್ ಪೂಲ್ ಇನಾಗ್ಯುರೇಟ್ ಮಾಡ್ತಾ ಇದೀವಿ. ಇದು ಟೆಂಪರೇಚರ್ ಕಂಟ್ರೋಲ್ಡ್ ಸ್ವಿಮ್ಮಿಂಗ್ ಪೂಲ್ BBMP ವತಿಯಿಂದ ಆಗಿರೋದು ನಮಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಆ ಭಾಗದ ಜನರು ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇಟ್ಸ್ 50 meter ಪೂಲ್ ಬೇರೆ. ಸೊ ನಮಗೆ ಪ್ರಾಕ್ಟೀಸ್ ಮಾಡೋರು, ಆಸಕ್ತಿ ಇರೋ ಸ್ವಿಮ್ಮರ್ಸು ಅಲ್ಲಿ ಬಂದು ಯೂಸ್ ಮಾಡ್ಬೋದು. ಅದರ ಜೊತೆಗೆ ಆ ಸ್ಟೇಡಿಯಂ ಅಲ್ಲಿ 5 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದ್ದಾವೆ, TT 2 ಟೇಬಲ್ ಬರ್ತಾ ಇದೆ. ಅದರ ಜೊತೆಗೆ ಒಂದು ಯೋಗ ಹಾಲ್, ತಾಯ್ಕ್ವಾಂಡೋ ಹಾಲ್, ಇಂಡೋರ್ ಜಿಮ್, ಇದೆಲ್ಲ ಫೆಸಿಲಿಟೀಸ್ ಇರೋದಕ್ಕೆ ಆ ಸ್ಟೇಡಿಯಂ ಅಲ್ಲಿ ನಾವು TT, ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್ ಮತ್ತೆ ಐ ಥಿಂಕ್ ದೋಸ್ 3 ಸ್ಪೋರ್ಟ್ಸ್ ಮತ್ತೆ TT, ಬ್ಯಾಡ್ಮಿಂಟನ್ ಮತ್ತೆ ಸ್ವಿಮ್ಮಿಂಗ್ ನ ಅಲ್ಲಿ ಮಾಡ್ತಾ ಇದೀವಿ. ಇದರ ಜೊತೆಗೆ ಕ್ರಿಕೆಟ್ 3 ಕಡೆ ಕಾನ್ಸ್ಟಿಟ್ಯೂನ್ಸಿಯಲ್ಲೇನೆ ಶಾರ್ಟ್ ಪಿಚ್ ಕ್ರಿಕೆಟ್ ನ ಆಯೋಜನೆ ಮಾಡ್ತಾ ಇದೀವಿ. ನಮಗೆ ಕ್ರಿಕೆಟ್ ಅಲ್ಲೇನೆ ಬಹಳಷ್ಟು ಆಸಕ್ತಿ ಬಂದಿರೋದು. ವಿಮೆನ್ಸ್ ಮತ್ತು ಮೆನ್ಸ್ ಟೀಮ್ಸ್ ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಟೀಮ್ಸ್ ಬಂದಿದ್ದಾವೆ. ಅದರ ಜೊತೆಗೆ ಬಾಸ್ಕೆಟ್ಬಾಲ್ ಮತ್ತೆ ಫುಟ್ಬಾಲ್ ಅನ್ನೂ ಇರುತ್ತೆ. ಸೊ ನೀವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು. ಆದಷ್ಟು
ಏನಂದ್ರೆ ಬೆಂಗಳೂರಲ್ಲಿ ಇವತ್ತು ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಆಗಿರೋರು ಆಲ್ಮೋಸ್ಟ್ ನಿಮಗೆ ಗೊತ್ತಿರಂಗೆ ಲಕ್ಷಾಂತರ ಜನ ವಾಸ ಆಗಿದ್ದಾರೆ. ಅವರಿಗೆ ಅವರ ಅಪಾರ್ಟ್ಮೆಂಟ್ ಹೊರಗಡೆ ಬರೋದಿಕ್ಕೆ ಬರೀ ಕೆಲ್ಸಕ್ಕೆ ಹೋಗ್ತಾರೆ, ಅದು ಸುಮಾರು ಜನ IT ಅಲ್ಲಿ ಇರೋದಕ್ಕೆ ಮನೆಯಿಂದನೇ ಕೆಲಸ ಮಾಡ್ತಾರೆ. ಅಪಾರ್ಟ್ಮೆಂಟ್ ಹೊರಗಡೆ ಏನ್ ನಡೀತಾ ಇದೆ ಅಂತಲೂ ಜಾಸ್ತಿ ಗೊತ್ತಾಗೋದಿಲ್ಲ. ಸೊ ಇಂಥವ್ರಿಗೆ ಒಂದು ಕಮ್ಯುನಿಟಿ ಫೀಲಿಂಗ್ ನ ನಾವು ಕೊಡಬೇಕು. ಅವ್ರು ಯಾವ ಜಾಗದಲ್ಲಿ ಇದ್ದಾರೆ, ಅಲ್ಲಿ ಏನೆಲ್ಲ ಕಮ್ಯುನಿಟಿ ಆಕ್ಟಿವಿಟೀಸ್ ನಡೀತಾ ಇದೆ, ಅವರು ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಬೇರೆಯವ್ರ ಜೊತೆಗೆ ಏನು ಮಿಂಗಲ್ ಆಗಿ ಬೇರೆ ಅಪಾರ್ಟ್ಮೆಂಟ್ಸ್ ಜೊತೆಗೂ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು, ನಮ್ಮ ಜೊತೆಗೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಹಮ್ಕೋತಾ ಇದ್ದೀವಿ. ಸುಮಾರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನಮ್ಮ ಕ್ಷೇತ್ರದಲ್ಲಿ ಸುಮಾರು 200+ ಅಪಾರ್ಟ್ಮೆಂಟ್ಸ್ ಇರುವಂತ ಬಿಲ್ಡಿಂಗ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ರೇಂಟ್ರಿ ಬುಲವಾರ್ಡ್ ಇರ್ಬೋದು, ಶೋಭಾ ಸಿಟಿ ಇರ್ಬೋದು, ಭಾರತೀಯ ಸಿಟಿ ಇರ್ಬೋದು, ಬ್ರಿಗೇಡ್ ಅವರ ಇರ್ಬೋದು, ಈ ತರ ಹಲವಾರು 500+ ಅಪಾರ್ಟ್ಮೆಂಟ್ಸ್ ಇರುವಂತ ಕ್ಷೇತ್ರ ನಮ್ದು. ಅದರಲ್ಲಿ ಒಂದು 200-250 ಅಪಾರ್ಟ್ಮೆಂಟ್ ಇವತ್ತು ಭಾಗಿಯಾಗ್ತಾ ಇದೆ. ಸಣ್ಣ ಅಪಾರ್ಟ್ಮೆಂಟ್ ಅಂದ್ರೆ 10-20 ಮನೆ ಇರೋ ಫ್ರಮ್ ದಟ್ ಟು ಆಲ್ಮೋಸ್ಟ್ 200-250 ಫ್ಲಾಟ್ಸ್ ಇರುವಂತ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಇದರಲ್ಲಿ ನಮಗೆ ಸೇರ್ತಾ ಇದ್ದಾರೆ. ಸೊ ಒಂದು ಚಾಂಪಿಯನ್ಶಿಪ್ ಟ್ರೋಫಿನೂ ಇರ್ತದೆ. ಯಾವ ಅಪಾರ್ಟ್ಮೆಂಟ್ ಇಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈಸಸ್ ಗೆಲ್ತಾರೋ ಅವ್ರಿಗೂ ಕ್ಯಾಶ್ ಪ್ರೈಸಸ್ ಮತ್ತೆ ಪ್ರೈಸಸ್ ಇರ್ತದೆ. ಸೊ pretty much it. ಸೊ ಇದಕ್ಕೆ ಇನ್ನು ಮತ್ತೊಮ್ಮೆ ನಾನು ನಮ್ಮ ಸ್ಪಾನ್ಸರ್ಸ್ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಬ್ಲಾಕ್ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ, ಮತ್ತೆ ನಮ್ಮ ವಾಲಂಟಿಯರ್ಸ್, ಮತ್ತೆ ನಮಗೆ ಸಹಾಯ ಮಾಡ್ತಾ ಇರೋ ಯೂತ್ ಕಾಂಗ್ರೆಸ್ ಆಗಲಿ, ಮಹಿಳಾ ಕಾಂಗ್ರೆಸ್ ಆಗಲಿ, ಮತ್ತೆ NSUI ಹುಡುಗರಾಗಲಿ ಎಲ್ರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶಾಸಕರು ಕೃಷ್ಣ ಬೈರೇಗೌಡರ ವತಿಯಿಂದ ಇದು ನಡೀತಾ ಇರೋದು. ಥ್ಯಾಂಕ್ ಯು.